ಎಲ್ಲರಿಗೂ ನನ್ನ ನಮಸ್ಕಾರಗಳು. FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಸುಪರ್ಣಾತ್ಮಕ ಪರೀಕ್ಷೆ 2 ಫಾರ್ಮೇಟಿವ್ ಅಸೆಸ್ಮೆಂಟ್ 2ರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ. ತರಗತಿ 6ನೇ ವಿಷಯ ವಿಜ್ಞಾನ, ಸಮಯ 40 ನಿಮಿಷ, ಅಂಕಗಳು 20. ಇದು ಹೊಸ ಸಿಲೆಬಸ್ ಪ್ರಕಾರ. ಕ್ವಶನ್ ನಂಬರ್ ಅನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ, ನಂತರ ಉತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಉದ್ದದ 1ನೇ ಪ್ರಶ್ನೆ, ಉದ್ದದ ಅಳತೆ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕಿಲೋಮೀಟರ್, ಸೆಂಟಿಮೀಟರ್, ಮೀಟರ್, ಮಿಲಿಮೀಟರ್. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತುವಾಗಿದೆ? ಮರ, ಕಬ್ಬಿಣ, ಪ್ಲಾಸ್ಟಿಕ್, ಗಾಜು. ಸೂಕ್ತವಾದ ಉತ್ತರಗಳನ್ನ ಅದರ ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಇನ್ನು 2ನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಒಂದೊಂದು ಅಂಕಗಳು. 3ನೇ ಕ್ವಶನ್, ಸರಳ ರೇಖಾತ್ಮಕ ಚಲನೆ ಎಂದರೇನು? 4ನೇದು, ಅಪಾರದರ್ಶಕ ವಸ್ತುಗಳು ಎಂದರೇನು? 3rd ಕ್ವಶನ್, 2 ಅಂಕದ 3 ಪ್ರಶ್ನೆಗಳಿವೆ. 5ನೇದು, ಕಾಂತದ ಧ್ರುವಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ನಿಯಮಗಳನ್ನು ತಿಳಿಸಿ. 6th ಕ್ವಶನ್, ಉದ್ದದ ಅಳತೆ ಈ ಕೆಳಗಿನ ಪರಿವರ್ತನೆಗಳನ್ನು ಬರೆಯಿರಿ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ಮೀಟರ್, 1 ಮೀಟರ್ ಈಸ್ ಈಕ್ವಲ್ ಟು ಸೆಂಟಿಮೀಟರ್, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 mm, 1 ಮೀಟರ್ ಈಸ್ ಈಕ್ವಲ್ ಟು 1 ಮಿಲಿಮೀಟರ್. 7th ಒನ್, ದ್ರವ್ಯ ಪದವನ್ನು ವ್ಯಾಖ್ಯಾನಿಸಿ ಮತ್ತು ಅದರ 2 ಪ್ರಮುಖ ಗುಣಗಳನ್ನು ಹೆಸರಿಸಿ. ಇನ್ನು 4th ಕ್ವಶನ್, 3 ಅಂಕದ 2 ಪ್ರಶ್ನೆಗಳು. 8th ಒನ್, ವೃತ್ತೀಯ ಚಲನೆ ಮತ್ತು ಆಂದೋಲನ ಚಲನೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ನೀಡಿ. 9th ಕ್ವಶನ್, ಅಳತೆ ಪಟ್ಟಿಯನ್ನು ಬಳಸಿ ವಸ್ತುವಿನ ಉದ್ದವನ್ನು ನಿಖರವಾಗಿ ಅಳೆಯುವಾಗ ತೆಗೆದುಕೊಳ್ಳಬೇಕಾದ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. 5th ಕ್ವಶನ್, 4 ಅಂಕದ 1 ಪ್ರಶ್ನೆ. 10th ಒನ್, ಸಾಮಗ್ರಿಗಳನ್ನು ಅವುಗಳ ಪಾರದರ್ಶಕ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ? ಪ್ರತಿಯೊಂದನ್ನು ವಿವರಿಸಿ ಉದಾಹರಣೆಯನ್ನ ನೀಡಿ. ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡೋರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಉದ್ದದ ಅಳತೆ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಈ ಉತ್ತರ ಸರಿಯಾದ ಉತ್ತರ ಮೀಟರ್ ಅನ್ನುವಂಥದ್ದು. 2ನೇ, ಕೆಳಗಿನಲ್ಲಿ ಕಾಂತೀಯ ವಸ್ತು ಯಾವುದು ಅಂತ ಕೇಳಿದರೆ ಆ ಉತ್ತರ ಕಬ್ಬಿಣ. ಯಾಕಂದ್ರೆ ಕಬ್ಬಿಣ, ನಿಕ್ಕಲ್ ಮತ್ತು ಕೋಬಾಲ್ಟ್ಗಳು ಕಾಂತೀಯ ವಸ್ತುಗಳು. 3ನೇದು, ಸರಳ ರೇಖಾತ್ಮಕ ಚಲನೆ ಎಂದರೇನು? ವಸ್ತುವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಅದನ್ನು ಸರಳ ರೇಖಾತ್ಮಕ ಚಲನೆ ಎನ್ನುತ್ತಾರೆ. ಅಪಾರದರ್ಶಕ ವಸ್ತುಗಳು ಎಂದರೇನು? ಯಾವ ಸಾಮಗ್ರಿಗಳ ಮೂಲಕ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲವೋ ಅವುಗಳನ್ನು ಅಪಾರದರ್ಶಕ ಸಾಮಗ್ರಿಗಳು ಎನ್ನುತ್ತಾರೆ. ಇನ್ನು 5th ಕ್ವಶನ್, ಕಾಂತದ ಧ್ರುವಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆ ನಿಯಮಗಳನ್ನು ತಿಳಿಸಿ. ಕಾಂತಗಳ ಸಜಾತಿಯ ಧ್ರುವಗಳು ಉತ್ತರ ಪರಸ್ಪರ ವಿಕರ್ಷಿಸುತ್ತವೆ. ಉದಾಹರಣೆ ಉತ್ತರ ಅಥವಾ ದಕ್ಷಿಣ ಮತ್ತು ವಿಜಾತೀಯ ಧ್ರುವಗಳು ಅಂದ್ರೆ ಉತ್ತರ ಮತ್ತು ದಕ್ಷಿಣ ಪರಸ್ಪರ ಆಕರ್ಷಿಸುತ್ತವೆ. 6th ಒನ್, ಉದ್ದದ ಅಳತೆ ಈ ಕೆಳಗಿನ ಪರಿವರ್ತನೆಗಳನ್ನು ಬರೆಯಿರಿ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 mm, 1 ಮೀಟರ್ ಈಸ್ ಈಕ್ವಲ್ ಟು 1000 mm. ಇನ್ನ 7th ಒನ್, ದ್ರವ್ಯ ಪದವನ್ನು ವ್ಯಾಖ್ಯಾನಿಸಿ ಮತ್ತು ಅದರ 2 ಪ್ರಮುಖ ಗುಣಗಳನ್ನು ಹೆಸರಿಸಿ. ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದನ್ನಾದರೂ ದ್ರವ್ಯ ಎನ್ನುತ್ತಾರೆ. ಇದರ 2 ಗುಣಗಳು ದ್ರವ್ಯರಾಶಿ ಮತ್ತು ಪರಿಮಾಣ, ಸ್ಥಳವನ್ನು ಆಕ್ರಮಿಸುವುದು ಅಂತ. ಇನ್ನು 8ನೇ ಕ್ವಶನ್, ವೃತ್ತೀಯ ಚಲನೆ ಮತ್ತು ಅದರ ಆಂದೋಲನ ಚಲನೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ನೀಡಿ. ವೃತ್ತೀಯ ಚಲನೆ, ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸುವುದು. ಉದಾಹರಣೆಗೆ ಗಡಿಯಾರದ ಮುಳ್ಳಿನ ಚಲನೆ, ಫ್ಯಾನ್ನ ರೆಕ್ಕೆಗಳ ಚಲನೆ. ಆಂದೋಲನ ಚಲನೆ, ವಸ್ತುವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಹಿಂದೆ ಮತ್ತು ಮುಂದೆ ಚಲಿಸುವುದು. ಉದಾಹರಣೆಗೆ ಜೋಕಾಲಿ, ಗಡಿಯಾರದ ಲೋಲಕ. ಇನ್ನು 9th ಕ್ವಶನ್, ಅಳತೆ ಪಟ್ಟಿಯನ್ನು ಬಳಸಿ ವಸ್ತುವಿನ ಉದ್ದವನ್ನು ನಿಖರವಾಗಿ ಅಳೆಯುವಾಗ ತೆಗೆದುಕೊಳ್ಳಬೇಕಾದ 3 ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. ಮುನ್ನೆಚ್ಚರಿಕೆ ಏನು? ಅಳತೆ ಪಟ್ಟಿಯನ್ನು ವಸ್ತುವಿನ ಉದ್ದಕ್ಕೆ ಸಮಾನಾಂತರವಾಗಿ ಮತ್ತು ಸಂಪರ್ಕದಲ್ಲಿರುವಂತೆ ಇಡಬೇಕು. ಅಳತೆಯನ್ನು ಓದುವಾಗ ಕಣ್ಣಿನ ಸ್ಥಾನವು ಅಳತೆ ಮಾಡುವ ಬಿಂದುವಿನ ನೇರ ಅಥವಾ ಮೇಲೆ ಇರಬೇಕು. ಅಳತೆ ಪಟ್ಟಿಯ ತುದಿ ಸವೆದಿದ್ದರೆ ಅಥವಾ ಶೂನ್ಯ ಗುರುತು ಕಾಣದಿದ್ದರೆ ಯಾವುದಾದರೂ ಪೂರ್ಣಾಂಕದಿಂದ ಅಂದ್ರೆ 1 ಸೆಂಟಿಮೀಟರ್ ಈ ರೀತಿ 2 ಸೆಂಟಿಮೀಟರ್ ಅಳತೆಯಿಂದ ಪ್ರಾರಂಭಿಸಿ ನಂತರ ಅದನ್ನ ಕಳೆಯಬೇಕು ಅಂತ. ಇನ್ನು 10th ಕ್ವಶನ್, ಸಾಮಗ್ರಿಗಳನ್ನು ಅವುಗಳ ಪಾರದರ್ಶಕ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ? ಉದಾಹರಣೆಯನ್ನು ನೀಡಿ ಅಂತ. ವರ್ಗೀಕರಣ, ಪಾರದರ್ಶಕ ಅಂದ್ರೆ ಇವುಗಳ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಉದಾಹರಣೆಗೆ ಗಾಜು, ನೀರು. ಅಪಾರದರ್ಶಕ, ಇವುಗಳ ಮೂಲಕ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಮರ, ಕಬ್ಬಿಣ, ಗೋಡೆ. ಅರೆ ಪಾರದರ್ಶಕ ಅಂದ್ರೆ ಇವುಗಳ ಮೂಲಕ ವಸ್ತುಗಳನ್ನು ನೋಡಬಹುದು ಆದರೆ ಸ್ಪಷ್ಟವಾಗಿರುವುದಿಲ್ಲ. ಉದಾಹರಣೆಗೆ ಟ್ರೆಸ್ಸಿಂಗ್ ಕಾಗದ, ಮಸುಕು, ಗಾಜು ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿಯವರೆಗಿನ ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇವುಗಳಿಗೆ FA1, FA2, FA3, FA4 ಮತ್ತು SA ಮಾದರಿ ಪ್ರಶ್ನೆ ಪತ್ರಿಕೆಗಳು ಘಟಕವಾರು ಕೂಡ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ
ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.